ಬೆಳಗ್ಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ಗೌರಿ ಶಕ್ಕಿ ಸ್ಟುಡಿಯೋಸ್ ಅವ್ರದ್ದು, ಕಲಿ ಮತ್ತು ಕಲ್ಕಿ ಅಂತ. ಕಲಿಯುಗದಲ್ಲಿ ಕಲ್ಕಿ ಬಂದು ಏನು ಅವತಾರ ಮಾಡ್ತಾನೆ, ಹೇಗೆ ಸಂಹಾರ ಮಾಡ್ತಾನೆ ಕಲಿನ ಅಂತ. ಆ ವಿಡಿಯೋದಲ್ಲಿ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಮೊದಲು 4 ಯುಗಗಳಿದೆಯಲ್ಲ, ಮೊದಲನೇದು ಸತ್ಯಯುಗ. ಸತ್ಯಯುಗದಲ್ಲಿ ಬರೀ ಧರ್ಮ ಮಾತ್ರ ನೆಲೆಸಿರುತ್ತೆ. ಅದಾದಮೇಲೆ ಬರೋದು ತ್ರೇತಾಯುಗ. ಅದರಲ್ಲಿ 25% ಅಧರ್ಮ ಇರುತ್ತೆ ಮತ್ತು 75% ಧರ್ಮ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ರಾಮ ಮತ್ತು ರಾವಣ. ರಾಮ ಅಯೋಧ್ಯ ಭಾರತದಲ್ಲಿ ನೆಲೆಸಿದ್ರೆ, ರಾವಣ ಶ್ರೀಲಂಕಾದಲ್ಲಿ ಇರ್ತಾನೆ. ಅದಾದಮೇಲೆ ನೆಕ್ಸ್ಟ್ ಬರೋದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಹೇಗೆ ಅಂದರೆ 80% ಅಧರ್ಮ ಇರುತ್ತೆ ಮತ್ತು 20% ಧರ್ಮ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಮಹಾಭಾರತ. ಇದರಲ್ಲಿ ಏನಾಗುತ್ತೆ, ಒಂದೇ ಕುಟುಂಬದಲ್ಲಿ ಧರ್ಮ ಮತ್ತು ಅಧರ್ಮ ಇರುತ್ತೆ. ಎಕ್ಸಾಂಪಲ್ಲು ಕೌರವರು ಮತ್ತು ಪಾಂಡವರು. ಇವಾಗ ಇರೋದು ಕಲಿಯುಗ, 4ನೇ ಯುಗ. ಇದರಲ್ಲಿ ಹೇಗೆ ಅಂದರೆ ಬರೀ 5% ಧರ್ಮ ಇರುತ್ತೆ, ಮಿಕ್ಕಿದ 95% ಅಧರ್ಮ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದರೆ, ಹೇಗೆ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ಕೌರವರು ಮತ್ತು ಪಾಂಡವರು ಧರ್ಮ ಮತ್ತು ಅಧರ್ಮ ನೆಲೆಸಿತ್ತು, ಅದೇ ರೀತಿ ಈ ಕಲಿಯುಗದಲ್ಲಿ ಒಬ್ಬ ಮನುಷ್ಯನಲ್ಲೇನೆ ಧರ್ಮ ಮತ್ತು ಅಧರ್ಮ, ರಾಕ್ಷಸ ಗುಣಗಳು ಮತ್ತು ದೇವ ಗುಣಗಳು ಎರಡೂ ಒಂದೇ ಮನಸ್ಸಿನಲ್ಲಿ ಒಬ್ಬರೇ ಮನುಷ್ಯನಲ್ಲಿ ಇರುತ್ತಂತೆ. ಇದಕ್ಕೆ ಎಕ್ಸಾಂಪಲ್ಗೆ ಇಷ್ಟೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡಿ ಆ ಸ್ಟೋರಿ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಅದು. ಅದನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅದೊಂದು ಎಕ್ಸಾಂಪಲ್ ಅಂತ ಅನ್ಕೋಬೋದು ಕಲಿಯುಗ ಹೇಗಿದೆ ಅನ್ನೋದಕ್ಕೆ. ಥ್ಯಾಂಕ್ ಯು.